ಹಾಯ್ ಫ್ರೆಂಡ್ಸ್, ಯುಕೆ ಪಾರಿಜಾತ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಕಲೇಶಪುರ ಟ್ರಿಪ್ ಹೋಗ್ತಾ ಇದ್ದೀವಿ. ಇಷ್ಟು ದಿನ ಪ್ಲಾನ್ ಮಾಡ್ತಾನೆ ಇದ್ವಿ, ಬಟ್ ಆಗಿರಲಿಲ್ಲ. ಇವತ್ತು ನಾವು ಸಕಲೇಶಪುರ ಹೋಗ್ತಾ ಇದ್ದೀವಿ. ಇವಾಗ ಬೆಳಿಗ್ಗೆ 5 ಗಂಟೆ ಆಗಿದೆ. ಟ್ರೈನ್ ಬೆಳಿಗ್ಗೆ 7 ಗಂಟೆಗೆ ಇರೋದ್ರಿಂದ ನಾವು ಮನೆಯಿಂದ ಬೇಗ ಹೊರಡಬೇಕಾಗಿತ್ತು. ಹಾಗಾಗಿ ನಾವು ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮನೆಯಿಂದ ಹೊರಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಸಕಲೇಶಪುರ ಹೋಗೋದ್ರಿಂದ ಅಲ್ಲಿನ ವಾತಾವರಣ, ನೇಚರ್ ಹೇಗಿರುತ್ತೆ ನೋಡಬೇಕು ಅನ್ನೋ ಒಂದು ಕುತೂಹಲ ತುಂಬಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಬನ್ನಿ ಅಲ್ಲಿನ ವಾತಾವರಣ ಹೇಗಿರುತ್ತೆ ಅಂತೇಳಿ ನಿಮಗೂ ತೋರಿಸ್ಕೊಡ್ತೀನಿ. ನಾವಿವಾಗ ಸ್ಟೇಷನ್ಗೆ ಬಂದಿದ್ದೀವಿ. ಇನ್ನೇನು ಟ್ರೈನ್ ಬರೋ ಹೊತ್ತು. ಈ ಥರ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದ್ರಿಂದ ಮನಸ್ಸಿಗೂ ತುಂಬ ಖುಷಿ ಆಗುತ್ತೆ ಮತ್ತು ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ. ಇನ್ನೇನು ಟ್ರೈನ್ ಹೊರಡ್ತಾ ಇದೆ. ಬೆಳಿಗ್ಗೆನೇ ಟ್ರೈನ್ ಇರೋದ್ರಿಂದ ನಾವೇನೂ ತಿನ್ಕೊಂಡು ಬಂದಿರಲಿಲ್ಲ. ನಮ್ಮ ಫ್ರೆಂಡ್ ಮನೆಯಿಂದನೇ ತಿಂಡಿ ತಂದಿದ್ದರು. ಅದನ್ನೇ ಮಕ್ಕಳಿಗೆಲ್ಲ ತಿನ್ನಿಸಿ ನಾವು ಎಲ್ಲ ತಿಂದು ಬೆಳಗ್ಗೆ ಎದ್ದಿರೋದ್ರಿಂದ ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಹಾಗಾಗಿ ಒಂದು ಸ್ವಲ್ಪ ಮಲಗಿ ಎದ್ದೇಳೋಷ್ಟರಲ್ಲೇ ಇನ್ನೇನು ಸಕಲೇಶಪುರ ಬಂದೇ ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸ್ ಎಲ್ಲ. ಇಲ್ಲಿ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ನೋಡೋಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿತ್ತು. ಇವಾಗ ನಾವು ಟ್ರೈನಿಂದ ಎಲ್ಲರೂ ಇಳ್ಕೊತಾ ಇದ್ದೀವಿ. ಇಲ್ಲಿಗೆ ಬರೋಷ್ಟರಲ್ಲೇ ಟೈಮ್ 11 ಗಂಟೆ ಆಯಿತು. ಸ್ವಲ್ಪ ಎಲ್ಲರೂ ಎಳೆನೀರೆಲ್ಲ ಕುಡಿದು ಸ್ಟಾರ್ ಕೋಟೆ ನೋಡೋಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಈ ಒಂದು ವ್ಯಾನಲ್ಲೇ ನಾವು ಸ್ಟಾರ್ ಕೋಟೆನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ನಾವು ರೆಸಾರ್ಟ್ ಬುಕ್ ಮಾಡಿದ್ವಲ್ವ, ಅವರೇ ಕಳಿಸ್ಕೊಟ್ಟಿರೋದು. ನೋಡಿ ಸ್ಟಾರ್ ಕೋಟೆ ಹತ್ರ ಬಂದಿದ್ದೀವಿ. ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಲಯನ್ಸ್ ಕ್ಲಬ್ ಅಂತ ಹೇಳ್ಬಿಟ್ಟು. ಇಲ್ಲಿಂದನೇ ಮೇಲೆ ಸ್ಟಾರ್ ಕೋಟೆ ನೋಡೋಕ್ಕೆ ಹತ್ಕೊಂಡು ಹೋಗಬೇಕು. ಮೊದಲು ಹತ್ತಬೇಕಾದ್ರೆ ಫುಲ್ ಜೋಶಲ್ಲಿದ್ವಿ ಎಲ್ಲರೂ. ಬರ್ತಾ ಬರ್ತಾ ಒಂದು ಸ್ವಲ್ಪ ಸುಸ್ತಾಗೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿಂದ ಒಂದು 15 ನಿಮಿಷದವರೆಗೂ ನಾವು ಮೇಲೆ ಹತ್ತುತ್ತಾ ಇರಬೇಕಾಗುತ್ತೆ. ಅಷ್ಟೊಂದು ಸ್ಟೆಪ್ಸ್ ಇದೆ ಇಲ್ಲಿ. ಸಕಲೇಶಪುರದಿಂದ ಇದು ಸ್ಟಾರ್ ಕೋಟೆ ಒಂದು 4ರಿಂದ 5 ಕಿಲೋಮೀಟ್ರ್ ದೂರದಲ್ಲಿದೆ. ನೀವು ಸಕಲೇಶಪುರ ಏನಾದರೂ ಬಂದರೆ ಇಲ್ಲಿಗೆ ಬಂದು ಹೋಗ್ಬೋದು. ನೋಡಿ ಅಂತೂ ಇಂತೂ ಮೇಲೆ ಬಂದ್ವಿ. ನೋಡಿ ನಿಮಗೆ ಕಾಣಿಸ್ತಿರ್ಬೋದು, ಇದು ಎಂಟ್ರೆನ್ಸ್ ಥರ ಇದೆ ಇಲ್ಲಿ. ನೋಡಿ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಇದು ಸ್ಟಾರ್ ಕೋಟೆ 1792ರಲ್ಲಿ ನಿರ್ಮಾಣ ಮಾಡಲಾಗಿತ್ತಂತೆ. ನೋಡಿ ತುಂಬ ಚೆನ್ನಾಗಿದೆ. ಇದು ಮೇಲಿಂದ ನೋಡಿದಾಗ ಸ್ಟಾರ್ ಆಕಾರ ಕಾಣಿಸೋದ್ರಿಂದ ಇದನ್ನು ಸ್ಟಾರ್ ಕೋಟೆ ಅಂತೇಳಿ ಕರೀತಾರಂತೆ. ಅವಾಗೆಲ್ಲ ಸೈನಿಕರು ವಾಸ ಮಾಡೋಕ್ಕೆ ಈ ಥರ ಕೋಣೆಗಳೆಲ್ಲ ನಿರ್ಮಾಣ ಮಾಡಲಾಗಿತ್ತಂತ ಹೇಳ್ತಾರೆ. ಯುದ್ಧಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಸಂಗ್ರಹಣೆ ಮಾಡೋಕ್ಕೆ ಮತ್ತು ಈ ಥರ ಕೋಣೆಗಳನ್ನೆಲ್ಲ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ. ಈ ಒಂದು ಸ್ಟಾರ್ ಕೋಟೆಯಲ್ಲಿ ಆಳವಾದ ಬಾವಿನ ಮಾಡಲಾಗಿತ್ತು ಅಂತೇಳಿ ಹೇಳ್ತಾರೆ. ಇದೆ ನೋಡಿ ಅದು ಬಾವಿ. ಈ ಬಾವಿನೂ ಕೂಡ ಸ್ಟಾರ್ ಆಕಾರದಲ್ಲೇ ಮಾಡಲಾಗಿದೆ. ಈ ಕೋಣೆ ಟಿಪ್ಪು ವಾಸ ಮಾಡುವ ಕೋಣೆ ಆಗಿತ್ತು ಅಂತೇಳಿ ಒಬ್ಬರು ಹೇಳಿದರೆ, ಇನ್ನೊಬ್ಬರು ಗುಂಡು ಮದ್ದುಗಳೆಲ್ಲ ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲ ಇಡೋಕ್ಕೆ ಮಾಡಿದ್ರು ಅಂತೇಳಿ ಹಲವಾರು ಜನಗಳು ಹೇಳ್ತಾರೆ. ಒಳಗಡೆ ಕತ್ಲಿರೋದ್ರಿಂದ ಏನೂ ನಮಗೆ ಸರಿಯಾಗಿ ಕಾಣಿಸ್ಲಿಲ್ಲ. ಅದೆಲ್ಲ ನೋಡಿಕೊಂಡು ನಾವು ಮೇಲೆ ಬಂದ್ವಿ. ಇದೆಲ್ಲನೂ ನಾವು ನೋಡಿಕೊಂಡು ಒಂದಿಷ್ಟು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ನಿಮಗೆ ಕಾಣಿಸ್ತಿರ್ಬೋದು ಸ್ಟಾರ್ ಆಕಾರ. ಇದು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಇದೆಲ್ಲ ನೋಡಿಕೊಂಡು ನಾವು ರೆಸಾರ್ಟಿಗೆ ಹೋದ್ವಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ನಾವು ಬುಕ್ ಮಾಡಿರ್ತಕ್ಕಂಥ ಒಂದು ರೆಸಾರ್ಟು. ತುಂಬ ಚೆನ್ನಾಗಿತ್ತು ರೆಸಾರ್ಟ್ ಎಲ್ಲ. ಪೀಸ್ಫುಲ್ ಆಗಿತ್ತು. ಅಲ್ಲಿನ ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು. ಸುತ್ತ ಎಲ್ಲ ಗಿಡ ಮರಗಳೆಲ್ಲ ತುಂಬ ಜಾಸ್ತಿ ಇತ್ತು. ನೋಡಿ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ರೆಸಾರ್ಟ್ ಎಲ್ಲ. ಇನ್ನು ಮೇಲೆ ರೂಮ್ಸನ್ನು ತೋರಿಸ್ತೀನಿ ನಾನು. ಅಲ್ಲಿ ಸ್ಟಾರ್ ಕೋಟೆ ಎಲ್ಲ ನೋಡ್ಕೊಂಡು ಬರೋಷ್ಟರಲ್ಲೇ ಟೈಮ್ ನಮಗೆ 1:30-2 ಗಂಟೆ ಆಗಿತ್ತು ಮಧ್ಯಾಹ್ನ. ನೋಡಿ ಮೇಲೆ ನನ್ನ ರೂಮ್ಸ್ ಇದೆ, ತೋರಿಸ್ತೀನಿ ನಿಮಗೆ.
ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ತುಂಬಾ ಚೆನ್ನಾಗಿದೆ. ನೀವು ಏನಾದರೂ ಈ ಕಡೆ ಬಂದರೆ ಈ ಒಂದು ರೆಸಾರ್ಟು ಬುಕ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿತ್ತು. ನೋಡಿ ನಾವು ಲೇಡೀಸ್ ಎಲ್ಲ ಈ ರೂಮ್ ತೊಗೊಂಡಿದ್ವಿ. ಈ ಕಡೆ ಒಂದು ರೂಮ್ ಇದೆ ಮತ್ತು ಈ ಕಡೆ ಒಂದು ರೂಮ್ ಇದೆ. ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿತ್ತು. ನೋಡಿ ಇದು ನಾವು ಲೇಡೀಸ್ಗಂತೇಳಿ ಈ ರೂಮ್ ತೊಗೊಂಡಿದ್ದು ನಾವು. ತುಂಬ ಚೆನ್ನಾಗಿತ್ತು ರೂಮ್ ಎಲ್ಲ. ನೋಡಿ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಈ ಕಡೆ ಒಂದು ರೂಮ್ ತೋರಿಸ್ತೇನೆ ನಿಮಗೆ. ಈ ಕಡೆ ಇನ್ನೊಂದು ರೂಮ್ ಇದೆ. ಬಾಯ್ಸಿಗೆ ಅಂತೇಳಿ ಇದು ರೂಮ್ ಕೊಟ್ಟಿದ್ರು. ಇದನ್ನು ಕೂಡ ಚೆನ್ನಾಗಿದೆ ರೂಮು. ಈ ರೂಮಲ್ಲಿ ಬಾಲ್ಕನಿ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ರೂಮು. ಇವಾಗ ಟೈಮ್ ಬಂದುಬಿಟ್ಟು ಸುಮಾರು 1:30-2 ಗಂಟೆ ಆಗ್ತಿದೆ. ಅಷ್ಟೊತ್ತರಲ್ಲೇ ಊಟ ಪ್ರಿಪೇರ್ ಮಾಡಿದ್ರು. ಇದು ಪಲಾವ್ ಮಾಡಿದ್ರು. ಇದು ಈರುಳ್ಳಿ ಹಾಕಿ ಸಾಂಬಾರು ಥರ ಮಾಡಿದ್ರು. ಚೆನ್ನಾಗಿತ್ತು ಇದನ್ನು ಕೂಡ. ಇದು ಮಜ್ಜಿಗೆ. ಮತ್ತು ಈ ಕಡೆ ಬಂದರೆ ವೈಟ್ ರೈಸ್ ಕೂಡ ಮಾಡಿದ್ರು ಇವರು. ಇದ್ರ ಜೊತೆ ಸಾಂಬಾರು ಕೂಡ ಮಾಡಿದರು. ಮತ್ತು ಇದ್ರ ಜೊತೆ ರಸಮ್ ಕೂಡ ಮಾಡಿದರು. ಇದು ಉಪ್ಪಿನಕಾಯಿ. ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಊಟ ಮಾಡ್ಕೊಂಡು ಒಂದು ರೌಂಡ್ ಹಾಗೆ ಹೋಗಿ ಬರೋಣ ಅಂತೇಳಿ ಬಂದಿದ್ವಿ. ಇಲ್ಲಿ ಒಂದು ವಿಡಿಯೋ ನನಗೆ ತುಂಬ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಿತ್ತು. ಈ ನಿಸರ್ಗನ ನೋಡೋಕ್ಕೆ ಒಂಥರ ತುಂಬಾ ಚೆಂದ ಅಲ್ವಾ. ಇದಾದ ನಂತರ ನಾವು ನೈಟು ಫೈರ್ ಕ್ಯಾಂಪ್ ಎಲ್ಲ ಹಾಕಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿಕೊಂಡು ನಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು. ನಾವು ಎಲ್ಲ ಹಾಗೆ ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಫ್ರೆಂಡ್ ಮಗ ಒಬ್ಬವನು ನಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದ ಡ್ಯಾನ್ಸ್ ಮಾಡಿಕೊಂಡು. ಗ್ಯಾರಂಟಿ. ಆ ಕಡೆ ಈಗ ಇಲ್ಲಿ ಮಾಡಿಸಿ ಆ ಕಡೆಯಿಂದ ಬಂದೆ. ಬೆಳಿಗ್ಗೆ ಟೀ ಎಲ್ಲ ತಂದುಕೊಟ್ರು. ಎಲ್ಲರೂ ಟೀ ಕುಡಿದ್ವಿ. ಬೆಳಿಗ್ಗೆ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಟೀ ಕುಡಿದು ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ಹೋಗಿದ್ವಿ. ನೋಡಿ ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದು ಬೆಳಿಗ್ಗೆ 7 ಗಂಟೆ. ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿತ್ತು.
ನೋಡ್ತಾ ಇರ್ಬೋದು. ಇಲ್ಲಿ ಹೆಂಗೆ 2 ಡೇಸ್ ಹೋಯ್ತು ಅಂತೇಳಿ ನಮಗೆ ಗೊತ್ತಾಗಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಈ ಥರ ಬೆಳಿಗ್ಗೆ ಬೆಳಿಗ್ಗೆ ವಾಕ್ ಮಾಡೋದ್ರಿಂದ ತುಂಬಾ ಫೀಲ್ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಅಲ್ಲಿನ ಗಿಡ ಮರಗಳು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಪ್ರಕೃತಿ ಎಷ್ಟು ಚಂದ ಅಲ್ವಾ ನೋಡೋಕ್ಕೆ. ಇದನ್ನೆಲ್ಲ ನೋಡಿಕೊಂಡು ನಾವು ಬಂದ್ವಿ. ಇವಾಗ ಬೆಳಿಗ್ಗೆ ಒಂದು 10 ಗಂಟೆ ಆಗಿದೆ. ಊಟಕ್ಕೆ ಪ್ರಿಪೇರ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ನೋಡೋಣ. ಇದು ಅಕ್ಕಿ ಕಡುಬಂತೆ, ಅಕ್ಕಿ ಕಡುಬು ಮಾಡಿದರು. ಈ ಕಡೆ ಅದ್ರ ಜೊತೆ ಚಟ್ನಿ ಮಾಡಿದರು. ಮತ್ತು ಇದು ತುಪ್ಪ. ಈ ಕಡೆ ಬಂದರೆ ಸಾಂಬಾರು. ಮತ್ತು ಮಕ್ಕಳಿಗೋಸ್ಕರ ನಾವು ಸ್ವಲ್ಪ ಉಪ್ಪಿಟ್ಟು ಕೂಡ ಮಾಡಿಸಿದ್ವಿ. ಇದೆಲ್ಲ ತಿಂದ್ಕೊಂಡು ನಾವು ಫಾಲ್ಸ್ ನೋಡೋಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ರೆಸಾರ್ಟಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಫಾಲ್ಸು. ಹಾಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಎಲ್ಲರೂ ಮಾತಾಡಿಕೊಂಡು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಈ ಕಾಡು ಒಳಗಡೆನೇ ಫಾಲ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಈ ಒಂದು ಟ್ರಕ್ಕಿಂಗ್ ಹೋಗ್ತಾರಲ್ವ, ಅದೇ ಥರ ಫೀಲು ನಮಗೂ ಇತ್ತು. ನಾವು ಟ್ರಕ್ಕಿಂಗ್ ಮಾಡ್ತಾ ಇದ್ದೀವೇನೋ ಅನ್ನೋ ಥರ ಒಂದು ಫೀಲ್ ಇತ್ತು. ಚೆನ್ನಾಗಿತ್ತು. ಹಾಗೆ ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಎಲ್ಲ ಯಾವುದಾದ್ರೂ ಪ್ರಾಣಿ ಬಂದು ಅಟ್ಯಾಕ್ ಮಾಡಿತ್ತು ಅಂತಂದರೆ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ನಿಜವಾಗ್ಲೂ ಹೋದರೆ ಈ ಥರ ಟ್ರಿಪ್ಪಿಗೆ ಹೋಗಬೇಕು ನೋಡಿ, ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಇನ್ನೂ ಮುಂದೆ ಹೋಗಬೇಕಾಗಿತ್ತು ನಾವು. ಇನ್ನೊಂದು ಸ್ವಲ್ಪ ದೂರದಲ್ಲಿದೆ ಫಾಲ್ಸು. ಮಕ್ಕಳು ಜೊತೆಗಿರೋದ್ರಿಂದ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ವಿ. ನೀವು ಏನಾದರೂ ಬಂದರೆ ಈ ಫಾಲ್ಸಿಗೆ ಬಂದು ಹೋಗಿ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ದೂರ ನಡಿಬೇಕಿತ್ತು. ಅಲ್ಲಿಂದ ಒಂದು ಸ್ವಲ್ಪ ದೂರನೇ ಆಗುತ್ತೆ ಫಾಲ್ಸು. ಬಟ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಕ್ಕೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ನಾವು ಇದೇ ಫಾಲ್ಸ್ ಅಂತ ಅಂದ್ಕೊಂಡಿದ್ವಿ ಮುಂಚೆ. ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮ್ಗೆ ಗೊತ್ತಾಗಿರಲಿಲ್ಲ. ನಮಗೆ ಇಲ್ಲಿ ಹೋಗ್ತಿರ್ಬೇಕಾದ್ರೆ ಜನ ಹೇಳಿದರು, ಇದಲ್ಲ ಫಾಲ್ಸು, ಇನ್ನೂ ಮುಂದೆ ಇದೆ ಅಂತ ಹೇಳಿಬಿಟ್ಟು. ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ ಇಲ್ಲೆಲ್ಲ. ನೋಡಿ ಹಿಂಗೆ ಕಾಣಿಸ್ತಾ ಇರ್ಬೋದು. ಅಲ್ಲಿ ಆ ಕಡೆಯಿಂದ ಈ ಕಡೆ ನೀರು ಹರಿತಾ ಇರೋದು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಬಿಸಿಲಲ್ಲಿ ಬಂದದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅನ್ನೋ ಥರ ಅನಿಸಿತು. ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಇದನ್ನು ದಾಟ್ಕೊಂಡು ಮುಂದೆ ಹೋಗಬೇಕಾಗಿತ್ತು ಫಾಲ್ಸಿಗೆ. ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಫೋನು ಕೈ ಜಾರಿ ನೀರಲ್ಲಿ ಬಿದ್ದೋಯ್ತು. ಹಾಗಾಗಿ ಮುಂದೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ. ಬಟ್ ಫಾಲ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ನಾವು. ನೀವು ಇದೇ ಥರ ಸಕಲೇಶಪುರ ಬಂದರೆ ಈ ಒಂದು ಫಾಲ್ಸಿಗೆ ಭೇಟಿ ನೀಡಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಫ್ಯಾಮಿಲಿ ಅಥವಾ ಫ್ರೆಂಡ್ ಜೊತೆ. ತುಂಬ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.